ಹೆಲೋ ಫ್ರೆಂಡ್ಸ್, ಇವತ್ತು ಫಿಸಿಕ್ಸ್ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ಲಕ್ಕಿ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ಪೂರ್ತಿ ಯಾರು ನೋಡಿ ಈ ವಿಡಿಯೋನಲ್ಲಿರೋ ಎಲ್ಲ ಕ್ವೆಶನ್ಸು ಓದ್ತಾರೋ ಅವರೆಲ್ಲರೂ ಔಟ್ ಮಾರ್ಕ್ಸ್ ತೊಗೋಬೋದು. ಯಾರಿಗಿಷ್ಟ ಇದೆಯೋ ಅವರು ಈ ವಿಡಿಯೋನ ನೋಡಿ, ಮಿಸ್ ಮಾಡಬೇಡಿ. 70ಗೆ 70 ಮಾರ್ಕ್ಸ್ ನಿಮ್ದಾಗಬೇಕು ಅಂದರೆ ಇವಾಗಿಂದ ಈ ವಿಡಿಯೋನಲ್ಲಿರೋ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ವರ್ಕ್. ಸೆಕೆಂಡ್, ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಒನ್ ಡೈಮೆನ್ಷನ್ ಇನ್ ಮಾಸ್ ಈಸ್ velocity of a body at any instant of time is called. Rate of change in decreasing velocity is called. Next, in projectile motion the horizontal component of velocity is in two equal vectors. Which of the following is a vector? Action and reaction are equal and opposite. This statement is called. Ninth one, an external force is required to keep body in motion is the statement of. The unit of work is same as in elastic collision. The moment of inertia of a ring rotating about an axis perpendicular to plane to the ring is given by. Cross product of two vectors is maximum when angle between them is. Escape speed of the earth is. 15th one, SI unit of gravitational constant is. In VT graph, the area under the curve gives. The kinetic friction is dash than static friction. Time taken by the projectile to complete its journey is called. The work done by the acceleration due to gravity g on the horizontal moving body is. The moment of inertia of a particle about an axis is depends on. 21st question, draw the position time graph when the body is at rest, when the body is moving with uniform velocity from rest. Mention any two uses of VT graph. Two difference between scalars and vectors. Statement and explain law of parallelogram of vector addition. ನೆಕ್ಸ್ಟ್ ಇಂಪಲ್ಸ್ ಡಿಫೈನ್ ಮಾಡಬೇಕು ಮತ್ತು ಎಕ್ಸ್ಪ್ರೆಷನ್ ಬರಿಬೇಕು. ನೆಕ್ಸ್ಟ್ ನ್ಯೂಟನ್ಸ್ ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾನ ಸ್ಟೇಟ್ಮೆಂಟ್ ಬರಿಬೇಕು. ನೆಕ್ಸ್ಟು ಪವರ್ ಅಂದರೆ ಏನು, ಕಿಲೋವ್ಯಾಟ್ ಅವರ್ ಆಫ್ ಎನರ್ಜಿ ಅಂದರೆ ಏನು ಅಂತ ಬರಿಬೇಕು. ನೆಕ್ಸ್ಟು ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಬೇಕು, ವರ್ಕ್ ಎನರ್ಜಿ ಥಿಯರಮ್ ಬರಿಬೇಕು. ಸೊ ನೆಕ್ಸ್ಟ್ ಕರೆಕ್ಟ್ನೆಸ್ ಆಫ್ ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಈಕ್ವೇಷನ್, ಇದು ಗೊತ್ತಿದೆಯಲ್ವಾ. ನೆಕ್ಸ್ಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್ ಆ್ಯಕ್ಟಿಂಗ್ ಎಟ್ ಅ ಪಾಯಿಂಟ್. ನೆಕ್ಸ್ಟ್ 3 advantages of friction. Next derive the expression F is equals to ma. Next derive the expression of safe velocity of a car moving on curved road. Water is falling on the blades of turbine at a rate of 6000 kg per minute. The height of fall is 100 meter. Calculate the power given to the turbine. Next derive the expression for kinetic energy of a rotating body. Arrive the relation between G and G. Next state Kepler's law of planetary motion. Derive S is equals to V naught T plus half AT square using VT graph. What is projectile? Derive the expression for time of flight of the projectile. Derive the expression for the safe velocity of a car on banked road. What is conservation of energy? Show that total mechanical energy is conserved in case of freely falling body. ಸೊ ಎಲ್ಲ ಕ್ವೆಶನ್ಸನ್ನು ಓದ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೀವೇ ವಿಡಿಯೋನ ಆಫ್ ಮಾಡಿ ಬರ್ಕೊಳ್ಳಿ ಅಥವಾ ಓದ್ಕೊಳ್ಳಿ. ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಲ್ವ, ಇದನ್ನೆಲ್ಲ ಓದ್ಕೊಳ್ಳಿ. ಇನ್ನು 5 ಪೇಪರ್ಸ್ ಇದೆ, ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಹಾಕ್ತೀನಿ. ಇದೇ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಓದ್ತಾ ಇದ್ದರೆ. ಸೊ ಓದಲ್ವಲ್ಲ, ಕಮ್ಮಿನೇ ಇದೆ ಈ ವಿಡಿಯೋನು. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ 5 ಪೇಪರ್ಸ್ ಹಾಕ್ತೀನಿ, ಅದನ್ನು ಕೂಡ ರೆಫರ್ ಮಾಡಿ ಔಟ್ ಮಾರ್ಕ್ಸ್ನ ತೆಗೀರಿ. ಸೊ ಯಾವ್ದ್ಯಾವುದು ರಿಪೀಟ್ ಆಗಿದೆಯಲ್ಲ ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ರಿಪೀಟೆಡ್ ಕ್ವೆಶನ್ಸ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ 1 ಮಾರ್ಕ್ಸು ಕೂಡ ಕಳ್ಕೊಬೇಡಿ. ನನಗೂ ತುಂಬ ವರ್ಕ್ಸ್ ಇದೆ, ಅದಕ್ಕೆ ನಾನು ಕೂಡ ಎಕ್ಸಾಮ್ಗೆ ಓದ್ಕೋಬೇಕು. ಸೊ ವಿಡಿಯೋನ ಆನ್ಸರ್ ಎಲ್ಲ ಬರೆದು ವಿಡಿಯೋ ಮಾಡಿ ಹಾಕೋಕ್ಕೆ ಟೈಮ್ ಇಲ್ಲ.
ಅದಕ್ಕೆ ಬರೀ ಕ್ವೆಶನ್ಸ್ ಹಾಕ್ತಿದ್ದೀನಿ, ನೀವು ಆನ್ಸರ್ಸ್ನ ಓದ್ಕೊಳ್ಳಿ. ಮತ್ತು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಅಥವಾ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿದರೆ ನಾನು ಮಾಡ್ತೀನಿ. ನೆಕ್ಸ್ಟ್ ನಾನು ಬಯೋ ಮತ್ತು ಕೆಮಿಸ್ಟ್ರಿ 70/70 ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.